ಗೈಸ್, ನಾವು 3 ಜನ ಫ್ರೆಂಡ್ಸ್ ಇದ್ವಿ. 3 ಜನ ಮಾರ್ನಿಂಗ್ 4 ಗಂಟೆಗೆ, ಅಂದರೆ ನಮ್ಮ ಊರು ಕುಂದಗೋಳಿಂದ ಹುಬ್ಳಿಗೆ ಒಂದು ಹೈವೇ ಇದೆ. ಆ ಹೈವೇಯಲ್ಲಿ ನಾವು ರನ್ನಿಂಗ್ ಹೋಗ್ತಾ ಇದ್ವಿ. 4 ಗಂಟೆಗೆ ರನ್ನಿಂಗ್ ಹೋಗೋದು, ಎಕ್ಸಸೈಸಸ್ ಎಲ್ಲ ಅಲ್ಲಿ ಮಾಡ್ತಾ ಇದ್ವಿ. ಸೊ ಅದೇ ಒಂದು ರೋಡ್ನಲ್ಲಿ ಒಂದು 2ರಿಂದ 3 ಕಿಲೋಮೀಟರ್ ಹೋದ ಮೇಲೇ ಊರು ಹೊರಗಡೆ ಒಂದು ಕನೋಜ್ ಹಳ್ಳ ಅಂತ ಬರುತ್ತೆ. ಆ್ಯಂಡ್ ಆ ಕನೋಜ್ ಹಳ್ಳದಿಂದ ಒಂದು 300ರಿಂದ 400 ಮೀಟರ್ ಸ್ವಲ್ಪ ಅಪ್ ಬರುತ್ತೆ. ಅಲ್ಲಿ ಏನಂದರೆ 1 ಕಿಲೋಮೀಟರ್ ಕಲ್ಲಿದೆ. ಸೊ ಈ 3 ಜನ ಏನು ನಾವು ರನ್ನಿಂಗ್ ಹೋಗ್ತಾ ಇದ್ವಲ್ಲ, ಸಪೋಸ್ ಯಾರಾದರೂ ಒಂದು ದಿನ ರನ್ನಿಂಗ್ ಬರಲಿಲ್ಲ, ಅವರು ಬಿಟ್ಟರು ಅಂದರೆ ನಾವೇನು ಮಾಡ್ತಾ ಇದ್ವಿ ಅಂದರೆ ಆ ಕಿಲೋಮೀಟರ್ ಕಲ್ಲಿಗೆ ಒಂದು ಸಣ್ಣ ಕಲ್ಲನ್ನು ಇಡ್ತಾ ಇದ್ವಿ. 2 ಜನ ಹೋಗಿದರೆ 2 ಕಲ್ಲನ್ನು ಇಡ್ತಾ ಇದ್ವಿ. ಸಪೋಸ್ ಒಬ್ಬನೇ ಆ ದಿನ ಹೋಗಿದ್ದಾನಂದರೆ 1 ಕಲ್ಲನ್ನು ಇಟ್ಟು ಬರ್ತಾ ಇದ್ವಿ. ಹೀಗೆ ಯಾಕೆ ನಾವು ಮಾಡ್ತಾ ಇದ್ವಿ ಅಂದರೆ, ಯಾರು ಆ ದಿನ ರನ್ನಿಂಗ್ಗೆ ಬಂದಿರೋದಿಲ್ಲ ನೋಡಿ, ಅವರಿಗೆ ನಾವಲ್ಲಿ ಹೋಗಿ ಬಂದಿದ್ದೀವಿ, ಸುಳ್ಳು ಹೇಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ನ ನಾವು ಕೊಡ್ತಾ ಇದ್ವಿ. ಸೊ ಈ ಥರದ ಒಂದು ದಿನಗಳು ನಮ್ಮದು ರನ್ ಆಗ್ತಾಯಿತ್ತು. ಆ್ಯಂಡ್ ಮೋಸ್ಟ್ ಟೈಮ್ ಹೇಳಬೇಕಂದ್ರೆ ಎವ್ರಿ ಡೇ ರನ್ನಿಂಗ್ ನಾನೇ ಹೋಗ್ತಾ ಇದ್ದಿದ್ದು. ನಮ್ಮ 2 ಫ್ರೆಂಡ್ಸ್ ಏನಿದ್ರಲ್ಲ, ಅವರು ಒಂದೊಂದು ದಿನ ಬರ್ತಾ ಇರಲಿಲ್ಲ. ಸೊ ಆ ದಿನ ಏನಾಗಿದೆ ಅಂದರೆ, ಮಾರ್ನಿಂಗ್ 4 ಗಂಟೆಗೆ ನಾನು ಎದ್ದು ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತೀನಿ. ಅಂದರೆ ಎವ್ರಿ ಡೇ ರನ್ನಿಂಗ್ ಹೋಗಬೇಕಾದ್ರೆ ಎಷ್ಟೇ ಫ್ರೆಂಡ್ಸ್ ಇರಲಿ, ಎಲ್ಲರಿಗೂ ನಾನೇ ಕಾಲ್ ಮಾಡ್ತಾ ಇದ್ದೆ, ಬರ್ರಿ ಮಾರ್ನಿಂಗ್ ರನ್ನಿಂಗ್ ಹೋಗೋಣ ಅಂತ. ಬಟ್ ಕೆಲವೊಂದಿಷ್ಟು ಫ್ರೆಂಡ್ಸ್ ಯಾರು ಬರ್ತಿರಲಿಲ್ಲ. ಸೊ ಆ ದಿನ ಸಹ ಸೇಮ್, ಯಾರು ರನ್ನಿಂಗ್ಗೆ ಅವರು ಬರೋದಿಲ್ಲ. ನಾನೊಬ್ಬನೇ ಇವಾಗ ಹೋಗ್ತಾ ಇದ್ದೀನಿ. ಮುಂಜಾನೆ 4:30 ಟೈಮೆಲ್ಲ ಆಗಿದೆ. ಇವಾಗ ಆ ರೋಡ್ ಮೇಲೆ ನಾನು ರನ್ನಿಂಗ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ಕನೋಜ್ ಹಳ್ಳ ಬರುತ್ತೆ, ಡೌನ್ ಬರುತ್ತೆ ಸ್ವಲ್ಪ. ಅಲ್ಲಿಂದ ನಾನು ಮುಂದೆ ರನ್ನಿಂಗ್ ಮಾಡ್ತಾ ಹೋಗ್ತೀನಿ. ಹೋದರೆ ಆ ಒಂದು ಕನೋಜ್ ಹಳ್ಳದಿಂದ 200 ಮೀಟರ್ನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಅದು ರಸ್ತೆಯ ಮಧ್ಯೆ. ತುಂಬ ಚಳಿ ಎಲ್ಲ ಬೀಸ್ತಾ ಇದೆ. ನಾವು ಈ ಟಾಯ್ಲೆಟ್ ರೂಮ್ಗೆ ಕೂರಬೇಕಾದ್ರೆ ಕೂರ್ತೀವಿ ನೋಡಿ, ಈ ಸಂಡಾಸ್ ಕುಂದ್ರ ಮುಂದಂತೀವಿ ನೋಡಿ, 2 ಕಾಲಿನಲ್ಲಿ ಕೂರ್ತೀವಲ್ಲ, ಅದೇ ಥರ ಅವನು ಕೂತಿದ್ದಾನೆ. ಬಟ್ ಅವನು ಟಾಯ್ಲೆಟ್ ಏನು ಮಾಡ್ತಾ ಇರಲಿಲ್ಲ, ಅವನು ನಡು ರಸ್ತೆಯಲ್ಲೇ ಕೂತಿದ್ದಾನೆ. ಅವನು ನೋಡಿದ ತಕ್ಷಣ ನನಗೇನನ್ಸುತ್ತೆ ಅಂದರೆ, ಏನಪ್ಪ ಇವನು ನಡು ರಸ್ತೆಯಲ್ಲಿ ಕೂತಿದ್ದಾನೆ, ಯಾರಾದರೂ ಇವನನ್ನು ಹಾರಿಸ್ಕೊಂಡು ಹೋಗ್ಬಿಟ್ರೆ ಏನು, ಆಕ್ಸಿಡೆಂಟ್ಸ್ ಎಲ್ಲ ಭಾಳ ಆಗ್ತವೆ ಈ ರೋಡ್ನಲ್ಲಿ, ಅವನಿಗೆ ನಾನು ಹೇಳಬೇಕು ಸೈಡ್ ಸರ್ಕೊಂಡು ಕುಂದರು ಅಂತ ಈ ಥರ ಎಲ್ಲ ಥಿಂಕಿಂಗ್ ಮಾಡ್ತಾ ಅವನ ಸಮೀಪ ನಾನು ಹೋಗ್ತೀನಿ. ಹೋಗ್ತಾ ಇದ್ದಂಗೆ ನನಗನ್ಸುತ್ತೆ, ಯಾಕೋ ಇದು ಸರಿ ಕಾಣ್ತಾ ಇಲ್ಲ, ನಾನು ಇವನಿಗೆ ಮಾತಾಡಿಸ್ಲೋ ಬೇಡೋ ಅಂತ ಒಂದು ನನ್ನ ಮೈಂಡ್ನಲ್ಲೇ ದ್ವಂದ್ವ ಆಗ್ತಾಯಿದೆ. ಸೊ ಕನ್ಫ್ಯೂಷನ್ ಎಲ್ಲ ಮಾಡಿಕೊಂಡು ನಾನು ಅವನನ್ನು ಪಾಸ್ ಮಾಡಿಕೊಂಡು ಮುಂದೆ ಹೋಗ್ತೀನಿ. ಎಷ್ಟು, ಒಂದು 300 ಮೀಟರ್ಸ್ ಹೋಗ್ತೀನಿ. ನಾನು ಹೋಗಿ ಅಲ್ಲಿ ಆ 1 ಕಿಲೋಮೀಟರ್ ಕಲ್ಲಿಗೆ ಒಂದು ಪುಟ್ಟ ಕಲ್ಲನ್ನು ಇಡ್ತೀನಿ. ಅಂದರೆ ನನ್ನ 2 ಫ್ರೆಂಡ್ಸ್ಗೆ ನಾನು ಹೇಳಬೇಕು, ಇವತ್ತು ನಾನು ಪ್ರೆಸೆಂಟ್ ಇದ್ದೆ ಇಲ್ಲಿ ಅಂತ. ಸೊ ಆ ಒಂದು ಕಲ್ಲನ್ನು ಅಲ್ಲಿ ಇಟ್ಟು ರಿಟರ್ನ್ ನಾನು ಬರ್ತಿರ್ಬೇಕಾದ್ರೆ ಅದೇ ವ್ಯಕ್ತಿ ಇನ್ನೂ ಅಲ್ಲಿಂದ ಎದ್ದಿಲ್ಲ, ಅವನು ಹಾಗೆ ಕೂತಿದ್ದಾನೆ. ಆ್ಯಂಡ್ ಅವನು ಸ್ವಲ್ಪನೂ ಮಿಸ್ ಕಾಡ್ತಾ ಇಲ್ಲ, ಅಲ್ಲಿಂದ ಸರಿದಾಡ್ತಾ ಇಲ್ಲ, ಏನೂ ಇಮೋಷನ್ಸ್ ಇಲ್ಲ, ಯಾವುದೇ ಥರ ಹುಚ್ಚನೂ ಕಾಣ್ತಾ ಇಲ್ಲ. ಅವನು ಸ್ಟ್ರೇಟ್ ಪರ್ಸನ್ 2 ಕಾಲಲ್ಲಿ ಕೂತಿದ್ದಾನೆ. ನನಗನ್ಸುತ್ತೆ ಅವನಿಗೆ ನಾನು ಹೋಗಿ ಹೇಳಬೇಕು, ಇಲ್ಲಿಂದ ಏಳು, ಯಾವುದಾದ್ರೂ ಗಾಡಿಗಳು ಬರ್ತವೆ, ಹೆಟ್ಕೊಂಡು ಹೋಗ್ಬಿಡ್ತವೆ, ನೀನು ನಡು ರಸ್ತೆಯಲ್ಲಿ ಕೂತಿದ್ದೀಯಾ ಅಂತ. ಬಟ್ ನನ್ನ ಮತ್ತೆ ಒಳ ಮನಸ್ಸು ಹೇಳುತ್ತೆ ಏನು ಹೇಳಬಾರ್ದು ಅಂತ ಅಂದ್ಕೊಂಡು ನಾನು ಬರ್ತೀನಿ. ಅವನ ಸಮೀಪ ಹೇಗೆ ನಾನು ಹೋಗ್ತೀನೋ ಹಾಗೆ ನನ್ನಲ್ಲಿ ಏನೋ ಒಂದು ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಭಯದಲ್ಲಿನೇ, ಯಾಕೆ ನಮ್ಮ ತಲೆಗಿದೆಲ್ಲ, ಬೇಡ ಬಿಡು, ಹೇಗೋ ಬಂದುಬಿಟ್ಟಿದ್ದೀವಿ, ಇಲ್ಲಿಂದ ಹೋಗೋಣ ಅಂತ ನಾನು ಹೋಗ್ತೀನಿ ಮತ್ತೆ ನನ್ನ ಪ್ಲೇಸ್ಗೆ. ಅಂದರೆ ಒಂದು ಪೆಟ್ರೋಲ್ ಬಂಕ್ ಇದೆ ಅದೇ ಒಂದು ರೋಡ್ನಲ್ಲಿ. ಆ್ಯಂಡ್ ನಮ್ಮದು ರಿಟರ್ನ್ ರನ್ನಿಂಗ್ ಸ್ಟಾಪ್ ಏನಿತ್ತಲ್ಲ, ಅದು ಆ ಒಂದು ನ್ಯೂಲಿ ಕಟ್ಟಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಆಗಿತ್ತು. ಸೊ ನಾನು ಆ ಪೆಟ್ರೋಲ್ ಬಂಕ್ಗೆ ರಿಟರ್ನ್ ಬರ್ತಾಯಿದ್ದೀನಿ 1-1.5 ಕಿಲೋಮೀಟರ್. ಆ್ಯಂಡ್ ನನಗೇನೋ ಅನ್ನಿಸ್ತಾ ಇದೆ, ಹಿಂದೆ ಏನೋ ಬರ್ತಾ ಇದೆ, ಆರ್ ನಾನು ಹಿಂದೆ ತಿರುಗಿ ನೋಡಬೇಕು ಆ ವ್ಯಕ್ತಿ ಎಲ್ಲಿ ಹೋದ ಅಂತ.
ಸೊ ನೋಡಿ, ನಾರ್ಮಲ್ ಯಾರಾದರೂ ಎರಡು ಕಾಲಿನಲ್ಲಿ ಕೂತಿದ್ದಾರೆ ಅಂದರೆ ಒಂದು 3 ನಿಮಿಷ ಭಾಳ ಕೂತ್ಕೋಬೇಕಂದ್ರೆ ಅಷ್ಟು ಆಗೋದಿಲ್ಲ. ಥಂಡಿ ಎಲ್ಲ ಬರ್ತಾ ಇರುತ್ತೆ ಮಾರ್ನಿಂಗ್, ನೋಡಿ ವಿಂಡ್ಸ್ ಎಲ್ಲ ಇರುತ್ತೆ, ಗಾಳಿ ಎಲ್ಲ ಇರುತ್ತೆ. ಸೊ ಅವನು ಹಾಗೆ ಕೂತಿದ್ದಾನಲ್ಲ, ನನಗೊಂಥರ ಭಯ ಆವರಿಸೋಕೆ ಸ್ಟಾರ್ಟ್ ಆಯ್ತಿಲ್ಲಿ. ಅವನು ಯಾಕೆ ಆ ಥರ ಕೂತಿದ್ದಾನೆ, ಹಿಂದೆ ತಿರುಗಿ ನೋಡಬೇಕು ಅಂತ ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ನಾನು ಪೆಟ್ರೋಲ್ ಬಂಕ್ ಹತ್ರ ಬರ್ತೀನಿ. ಬಂದು ನಾನು ಮತ್ತೆ ಹಿಂದೆ ತಿರುಗಿ ಅದೇ ರೋಡ್ಗೆ ನೋಡ್ತಾ ಇದ್ದೀನಿ. ಹೀಗೆ ನೋಡ್ತಾ ನಿಂತ್ಕೊಂಡಿದ್ದೀನಿ ಆ್ಯಂಡ್ ಸಡನ್ಲಿ ಏನಾಗುತ್ತೆ ಅಂದರೆ ನನ್ನ ಒಂದು ಭುಜಕ್ಕೆ ಒಂದು ಕೈ ಬಂದು ಹಿಂಗೆ ಹತ್ಕೊಳ್ಳುತ್ತೆ. ನಾನು ಭಯ ಬಿದ್ದುಬಿಡ್ತೀನಿ, ಏನಿದು ಅವನೇ ಬಂದ್ಬಿಟ್ನಾ ಅಂತ. ಆ್ಯಂಡ್ ಹಿಂದೆ ತಿರುಗಿ ನೋಡಿದರೆ ಆ ಪೆಟ್ರೋಲ್ ಬಂಕ್ ಹೊಸದಾಗಿ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಅಲ್ಲಿ ನಮ್ಮ ಫ್ರೆಂಡೇ ವರ್ಕ್ ಮಾಡ್ತಾ ಇದ್ದ. ಅವನು ನಿದ್ಗಣ್ಣಿನಲ್ಲಿ ಬಂದು ಭುಜಕ್ಕೆ ಕೈ ಇಟ್ಟಿದ್ದಾನೆ. ಏನು ನೋಡ್ತಾ ಇದೆಯಾ ಅತ್ತಕ್ಕೆ ಅಂತ. ಏನು ಲೇಖತೆ, ಏನು ಅತ್ತ ಕಡೆ ಏನು ನೋಡಾಕತ್ತೀನಿ ಏನಂತ ಉತ್ತರ ಕನ್ನಡ ಸ್ಲ್ಯಾಂಗ್ನಲ್ಲಿ. ನನಗೆ ಎಲ್ಲ ಮೈ ಜುಮ್ ಬಂದೋಗಿತ್ತು, ದೆವ್ವನೇ ಬಂದುಬಿಟ್ಟಿದೆ ಹಿಂದಂತ. ಆ್ಯಂಡ್ ನಾನು ಹಿಂದೆ ತಿರುಗಿ ಅವನಿಗೆ ಬೈದಾಡ್ಬಿಡ್ತೀನಿ, ನಿನಗೆ ಗೊತ್ತಾಕೈತಿಲ್ಲ, ಅಲ್ಲೇನೋ ಯಾವುದೋ ವ್ಯಕ್ತಿ ಕೂತಿದ್ದಾನೆ, ಅವನನ್ನು ನಾನು ನೋಡ್ತಾ ಇದ್ದೀನಿ, ಅವನು ಜೀವಂತ ಇದ್ದಾನೋ ಏನೋ ಮನುಷ್ಯನೋ ಏನೋ ಅಂತ, ನೀನು ಹಿಂದೆ ಕೈ ಇಟ್ಬಿಟ್ಟಲ್ಲ ಅಂತ. ಅವನ ಮೈಯೆಲ್ಲ ಜುಮ್ ಬಂದೋಯ್ತು ಗೈಸ್. ಸೊ ಎಲ್ಲಿ ಅಂತ ಅವನು ಕೇಳ್ತಾ ಇದ್ದಾನೆ ನಿದ್ಗಣ್ಣಿನಲ್ಲಿ, ಆ್ಯಂಡ್ ನಾನು ಅವನಿಗೆ ಹೊಡೆಯೋ ಮೂಡ್ನಲ್ಲಿದ್ದೀನಿ. ಇಷ್ಟೆಲ್ಲ ಕಾಮಿಡಿ ಆಯಿತು. ಸೊ ರಿಟರ್ನ್ ನಾವು ಏನಂದರೆ ಇವಾಗ ಮನೆಗೆಲ್ಲ ಬರ್ತೀವಿ. ಬಂದು ಮತ್ತೆ ನಾವು ಸಂಜೆ ಹೊತ್ತಿಗೆ 3-4 ಜನ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ನ ಬ್ರಿಡ್ಜ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ, ಲೈಕ್ ಮಿರ್ಚಿ ಬಜ್ಜಿ ಇರ್ಬೋದು, ಮತ್ತು ಏನೋ ಆಮ್ಲೆಟ್ ಥರ, ಈ ಥರ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಯಾರು ಇರ್ತಿರಲಿಲ್ಲ. ಸೊ ನಾವು ಬ್ರಿಡ್ಜ್ ಮೇಲೆ ಹತ್ಕೊಂಡು ಕೂತ್ಕೊಂಡೆಲ್ಲ ತಿಂದ್ಕೊಂಡು ಮತ್ತು ಸ್ವಚ್ಛವಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ತೊಗೊಂಡು ಬಂದು ಒಂದು ಕಸದ ತೊಟ್ಟಿಯಲ್ಲೆಲ್ಲ ಹಾಕ್ತಾಯಿದ್ವಿ. ಸೊ ಈ ಥರ ಆ ದಿನ ನಾವು ಹೋದಾಗ ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಮಾರ್ನಿಂಗ್ ರನ್ನಿಂಗ್ ಹೋಗಿದ್ದ ನೀನಂತ. ಸೊ ನಾನು ಹೇಳ್ತೀನಿ, ಹಾಂ ಹೋಗಿದ್ದೆ, ಆ್ಯಂಡ್ ಅಲ್ಲಿ ಒಂದು ಕಲ್ಲನ್ನು ಇಟ್ಟು ಬಂದಿದ್ದೀನಿ ಅಂತ. ಸೊ ಅದ್ರ ಜೊತೆಗೆ ನಾನು ಅವರಿಗೆ ಆಗಿರ್ತಕ್ಕಂಥ ಇನ್ಸಿಡೆಂಟನ್ನು ಹೇಳ್ತೀನಿ. ಹೀಗೆ ನಾನು ರನ್ನಿಂಗ್ ಹೋಗಿದ್ದೆ ಆ್ಯಂಡ್ ಒಬ್ಬ ವ್ಯಕ್ತಿ ಈ ಥರ ಪ್ಲೇಸ್ನಲ್ಲಿ ಕೂತ್ಕೊಂಡಿದ್ದ ಅಂತ ಅಂದಾಗ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಅವರಂತಾರೆ, ನಿಂದು ನಶೀಬ್ ಚೆನ್ನಾಗಿದೆ, ನೀನು ಉಳ್ಕೊಂಡ್ಬಿಟ್ಟಿದೆಯಾ ಇವತ್ತು. ಅಕಸ್ಮಾತ್ ನೀನೇನಾದರೂ ಅವನ ಜೊತೆ ಮಾತಾಡಿಸ್ಬಿಟ್ಟಿದ್ರೆ ನೀನು ನಮ್ಮ ಮುಂದೆ ಇವತ್ತು ಜೀವಂತ ಕುಂತ್ಕೋತಾ ಇರಲಿಲ್ಲ ಅಂತ ಅಂದಾಗ ನಾನು ಕೇಳ್ತೀನಿ, ಏನದು, ಯಾಕೆ ಈ ಥರ ಹೇಳ್ತಾ ಇದ್ದೀರಿ ನೀವು ಅಂತ ಅಂದಾಗ ನಮ್ಮ ಫ್ರೆಂಡ್ ಅಂತಾನೆ, ಏನಿಲ್ಲ, ಸುಮಾರು ವರ್ಷಗಳ ಹಿಂದೆ ಆ ಒಂದು ನೀನು ಹೇಳಿರ್ತಕ್ಕಂಥ ಪ್ಲೇಸ್ ಇದೆಯಲ್ಲ ಕನೋಜ ಹಳ್ಳ, ಅದರ ಸ್ವಲ್ಪ ಮುಂದುಗಡೆನೇ 150 ಕುರಿಗಳು ಸತ್ತಿದ್ವು. 150 ಇರ್ಬೋದು, 25 ಇರ್ಬೋದು, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಗೈಸ್ ಅದು ಎಷ್ಟು ಫಿಗರ್ ಇದೆ, ಬಟ್ ಅಲ್ಲಿ 150 ಕುರಿಗಳು ಸತ್ತಿದ್ವಂತೆ. ಆ್ಯಂಡ್ ಅದ್ರ ಜೊತೆ ಒಬ್ಬ ಕುರಿಗಾಯಿ ಏನೋ ಸತ್ತಿದ್ನಂತೆ ಅಂತ ನ್ಯೂಸ್ ಆ್ಯಂಡ್ ಕೇಸ್ ಎಲ್ಲ ಆಗಿತ್ತದು, ಇನ್ವೆಸ್ಟಿಗೇಷನ್ ಎಲ್ಲ ಆಗಿತ್ತು. ಸೊ ಅಲ್ಲಿ ಹೇಳ್ತಕ್ಕಂಥ ಹೇಳಿಕೆ ಏನಂದರೆ, ಇವಾಗಲೂ ಆ ಒಂದು ಕುರಿಗಾರ ಆ ಒಂದು ಪ್ಲೇಸ್ಗೆ ಬಂದು ಕೂತ್ಕೋತಾನಂತೆ, ತಲೆ ಮೇಲೆ ಈ ಥರ ಕೈ ಇಟ್ಕೊಂಡು 2 ಕಾಲಿನಲ್ಲಿ, ಆ್ಯಂಡ್ ತನ್ನ ಕುರಿಗಳ ಬಗ್ಗೆ ಥಿಂಕ್ ಮಾಡ್ತಿರ್ತಾನಂತೆ. ಸಪೋಸ್ ಯಾರಾದರೂ ಮಾತಾಡಿದರೆ, ಯಾರಾದರೂ ಅವನನ್ನು ಹಾಯಿಸ್ಕೊಂಡು ಹೋಗೋಕೆ ಟ್ರೈ ಮಾಡಿದರೆ ಆ ಮನುಷ್ಯ ಜೀವಂತ ಉಳಿಯೋದಿಲ್ಲ ಅಂತೆ ಗೈಸ್. ಸೊ ಇದು ನಮ್ಮ ಒಂದು ಕುಂದಗೋಳ ಆ್ಯಂಡ್ ಹುಬ್ಬಳ್ಳಿ ರೋಡ್ ನಡುವೆ ಇರ್ತಕ್ಕಂಥ ಒಂದು ಸ್ಟೋರಿ. ಎಷ್ಟು ರಿಯಾಲಿಟಿ ಇದೆ ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಅಲ್ಲಿ ಒಂದು ವ್ಯಕ್ತಿ ಕೂತಿರ್ತಕ್ಕಂಥದ್ದು ನೋಡಿದ್ದೀನಿ, ಆ್ಯಂಡ್ ಅವನು ಮನುಷ್ಯನ ಥರ ಕಾಣ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಏನಂದರೆ 2-3 ದಿನದ ಹಿಂದೆ ನಾವು ರನ್ನಿಂಗ್ ಮಾಡಿಕೊಂಡು 6-6:30 ಗಂಟೆಗೆಲ್ಲ ಬರ್ತಿರ್ಬೇಕಾದ್ರೆ ಹುಬ್ಬಳ್ಳಿ ಕಡೆಯಿಂದ ಫಸ್ಟ್ ಬಸ್ ಬರ್ತಾಯಿತ್ತು. ಆ್ಯಂಡ್ ಆ ಫಸ್ಟ್ ಬಸ್ ಬರ್ತಿರ್ಬೇಕಾದ್ರೆ ಎಷ್ಟೋ ಸತೆ ಅದರಿಂದ ನಾನು ಉಳ್ಕೊಂಡಿದ್ದೀನಿ. ಸಪೋಸ್ ಆ ಹಳ್ಳದ ಅಂದರೆ ನಾನು ಆ ಹಳ್ಳದ ಹತ್ರನೇ ಬರ್ತಿರ್ಬೇಕಾದ್ರೆ ಏನಂದರೆ ನನಗೆ ಗೊತ್ತೇ ಇಲ್ಲ ಹಿಂದ್ಗಡೆ ಬಸ್ ಬರ್ತಾ ಇದೆ ಅಂತ. ಆ ಬಸ್ ನನಗೆ ಹೆಟ್ಕೊಂಡು ಇನ್ನೇನು ಹೋಗಬೇಕು, ಅಷ್ಟರಲ್ಲಿ ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸ್ ನನಗೆ ಸರಿಸ್ತಾಯಿದ್ರು, ನೀನು ಹೇಗೆ ರೋಡಲ್ಲಿ ಹೋಗ್ತಾ ಇದೆಯಾ ಅಂತ.
ಸೊ ಆ ಥರದ ಘಟನೆಗಳು 2ರಿಂದ 3 ಟೈಮ್ ಆಗಿದೆ ಅದೇ ರೋಡ್ನಲ್ಲಿ. ನಾನು ಎಷ್ಟು ಸತಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೇನಲ್ಲ, ಪ್ರತಿ ಸತಿ ಈ ಥರ ನನಗಾಗಿದೆ. ನಾನು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವುದೋ ಕಾರ್ ಬಂದಂಗೆ ಹಿಂದಾಗೋದು ಆ್ಯಂಡ್ ಗುದ್ಕೊಂಡು ಹೋದಂಗೆ ಆಗೋದು, ಅಥವಾ ಏನೋ ಒಂದು ಬಸ್ ಬಂದು ಗುದ್ಕೊಂಡು ಹೋದಂಗೆ ಆಗೋದು. 3-4 ಜನ ಫ್ರೆಂಡ್ಸ್ ನನಗೆ ಉಳಿಸಿದ್ದಾರೆ ಅದೇ ಒಂದು ಪ್ಲೇಸ್ನಲ್ಲಿ, ಸರೌಂಡಿಂಗ್ಸ್ನಲ್ಲಿ. ಸೊ ನಾನು ಲಕ್ಕಿ ಅಂತ ಅಂದ್ಕೊತೀನಿ. ಆ್ಯಂಡ್ ಆ ದಿನ ಏನಾದರೂ ನಾನು ಮಾತಾಡಿಸಿದರೆ ಜೀವಂತ ಉಳಿತಿರಲಿಲ್ಲ ಅಂತೆ ನನ್ನ ಫ್ರೆಂಡ್ಸ್ ನನಗೆ ಹೇಳಿದರು. ಸೊ ಈ ಥರದ ಘಟನೆಗಳು ಅಲ್ಲಿ ಬಹಳ ಆಗಿದ್ದಾವೆ. ಅಂದರೆ ಡೆಡ್ಸ್ ಎಲ್ಲ ಆಗಿದೆ. ರಾತ್ರಿ ಜನ ಅಲ್ಲಿಂದ ಬರಬೇಕಂದ್ರೆ, ಈ ಶೆರೆವಾಡ್ ಟು ಕುಂದಗೋಳ ಬರಬೇಕಂದ್ರೆ ಎಷ್ಟು ಭಯ ಬೀಳ್ತಾರಂದರೆ, ಯಾರಾದರೂ ಜೊತೆಗಿದ್ದರೆ ಅಷ್ಟೇ ಬರ್ತಾರೆ. ಆ್ಯಂಡ್ ಅದು ಒಬ್ಬೊಬ್ಬರೇ ಬರಬೇಕಂದ್ರೆ ದೇವರ ನಾಮಸ್ಮರಣೆಗಳನ್ನೆಲ್ಲ ಮಾಡ್ಕೊತಾ ಬರ್ತಾರಂತೆ. ಸಪೋಸ್ ಇವಾಗ ಏನಾದರೂ ಒಬ್ಬರೇ ಬರ್ತಾ ಇದ್ದಾರೆ ನೈಟ್ ಆ್ಯಂಡ್ ಅವರು ತುಂಬ ಎಂಜಾಯ್ಮೆಂಟಲ್ಲಿ ಬರ್ತಾ ಇರ್ತಾರಂದರೆ ಅವರು ಕನ್ಫರ್ಮ್ ಆಕ್ಸಿಡೆಂಟ್ ಆಗುತ್ತೆ ಆ್ಯಂಡ್ ಡೆಡ್ ಎಲ್ಲ ಆಗ್ತಾರೆ. ಅಲ್ಲಿ ಎಷ್ಟೋ ಬಸ್ಗಳು ಆಕ್ಸಿಡೆಂಟ್ ಆಗಿದ್ದಾವೆ. ಒಂದು ದೊಡ್ಡ ಬಸ್ ಆಕ್ಸಿಡೆಂಟ್ ಸಹ ಆಗಿತ್ತು ಅದೇ ಒಂದು ಸರೌಂಡಿಂಗ್ಸ್ನಲ್ಲಿ. ಸೊ ಈ ಥರದ ಒಂದು ಇನ್ಸಿಡೆಂಟ್ಗಳು ಅಲ್ಲಿ ಇದ್ದಾವೆ. ಇದು ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಜಸ್ಟ್ ನನ್ನ ಜೊತೆ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಅಂದರೆ 4-5 ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಸರೌಂಡಿಂಗ್ಸ್ನಲ್ಲಿ ಆಗಿದ್ದಾವೆ. ಲೈಕ್ ಶಿರೂರು ರೋಡ್ ಇದೆ ನಮ್ಮ ಹತ್ರ, ಮತ್ತು ದೇವನೂರು ಬಿಳೆಬಾಳ್ ರೋಡ್ ಕ್ರಾಸ್ ಇದೆ, ಒಂದು ಹುಣಸೆ ಮರ, ಅದರದ್ದು ಸ್ಟೋರಿ ಇದೆ ನನ್ನ ಹತ್ರ. ಸೊ ಹೀಗೆ ಕಡ್ಪಟ್ಟಿ ರೋಡ್ ಅಂತ ಇದೆ ನಮ್ಮ ಹತ್ರ. ಸೊ ಅಲ್ಲಿನ ಆ ರೋಡ್ನಲ್ಲಿ ನಾನು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸ್ಟೋರಿಗಳು ಆಗಿದ್ದಾವೆ. ಅವುದನ್ನು ನಾನು ಮುಂದಿನ ದಿನಮಾನಗಳಲ್ಲಿ ಹೇಳ್ತೀನಿ ಇಲ್ಲಿ. ಆ್ಯಂಡ್ ಗೈಸ್, ನಿಮ್ಮ ಹತ್ರನೂ ಇಂಥ ಏನಾದರೂ ಹಾರರ್ ಸ್ಟೋರಿಗಳು ಇದ್ದರೆ ನನಗೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಸ್ಟೋರೀಸ್ನ ಬರೆದು ಕಳಿಸ್ಬೋದು, ಆರ್ ಕಾಲ್ ಮಾಡಿ ನನಗೆ ಹೇಳ್ಬೋದು. ಅದು ಬೇಡ ನಿಮಗೆ ಅಂದರೆ ಇಲ್ಲಿ ಏನಿದೆ ನೋಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಇದನ್ನು ಫಾಲೋ ಮಾಡಿ ಆ್ಯಂಡ್ ಇದಕ್ಕೆ ಸ್ಟೋರಿಗಳನ್ನು ನನಗೆ ಹೇಳಿ. ನಿಮಗೆ ಅದು ಕಂಫರ್ಟೇಬಲ್ ಆಗೋದಿಲ್ಲ ಅಂದರೆ ಇಲ್ಲಿ ಒಂದು ಇಮೇಲ್ ಐ ಡಿ ಬರುತ್ತೆ ನೋಡಿ, ಈ ಇಮೇಲ್ ಐ ಡಿಗೆ ನೀವು ಮೇಲ್ಗಳನ್ನು ಮಾಡ್ಬೋದು. ಈ ಥರ ನನಗೆ ನೀವು ಕನೆಕ್ಟಿವಿಟಿಯನ್ನು ಆಗಿ ಸ್ಟೋರೀಸ್ಗಳನ್ನು ಹೇಳಿದರೆ ನಾನು ಈ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಸೊ ಈ ವಿಡಿಯೋನ ಯಾರಾದರೂ ನಮ್ಮ ಅಕ್ಕಪಕ್ಕದವರು ಕುಂದಗೋಳದವ್ರು ನೋಡ್ತಾ ಇದ್ದರೆ ಇದರ ಸತ್ಯಾಸತ್ಯತೆಯನ್ನು ನೀವು ಕಾಮೆಂಟ್ನಲ್ಲಿ ಹೇಳ್ಬೋದು. ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನೋ ಅಥವಾ ರಿಯಲ್ ಹೇಳ್ತಾ ಇದ್ದೀನೋ ಅಂತ. ಯಾಕಂದರೆ ಅಮಾಸೆ ಹುಣ್ಣಿಮೆಗೆಲ್ಲ ಜನ ಸಾಯ್ತಾರೆ ಆ್ಯಂಡ್ ಆಕ್ಸಿಡೆಂಟ್ ಅಂತೂ ಆಗ್ತವೆ, ಇದು ಮಾತ್ರ ಕನ್ಫರ್ಮ್. ಸೊ ನಾನು ಸುಳ್ಳು ಹೇಳ್ತಾ ಇದ್ದೇನಂತ ಅನಿಸ್ಬೋದು ನಿಮಗೆ. ಬಟ್ ಯಾರಾದರೂ ನಮ್ಮ ಕುಂದಗೋಳದವ್ರು ಆಗಿದ್ದರೆ, ಹುಬ್ಳಿಯವರಾಗಿದ್ದರೆ, ಈ ರೋಡ್ನಲ್ಲಿ ಹೋಗಿ ಆಕ್ಸಿಡೆಂಟ್ಗೆ ಆಗಿ ಉಳಿದಿದ್ರೆ ಅಂಥವರು ಇದರಲ್ಲಿ ಕಾಮೆಂಟನ್ನು ಮಾಡ್ಬೋದು. ಎಷ್ಟೋ ಜನರಿಗೆ ಮಧ್ಯಾಹ್ನ ತಾವು ಬೈಕ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಎದ್ದು ಬಿದ್ದಿರ್ತಕ್ಕಂಥವ್ರನ್ನ ಎಬ್ಬಿಸಿ ಕೂರಿಸಿರ್ತಕ್ಕಂಥ ಘಟನೆಗಳು ಆಗಿದ್ದಾವೆ. ನಾವೇ ಮಾಡಿದ್ದೀವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಈ ಥರದ ಇನ್ಸಿಡೆಂಟ್ಗಳು ಇಲ್ಲಿ ಸರ್ವೇ ಸಾಮಾನ್ಯ. ನಿಮಗೆ ಹೇಗೆ ಅನ್ನಿಸ್ತು ಈ ಸ್ಟೋರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.